ಪ್ರೀತಿ ಹುಟ್ಟಲು ಕ್ಷಣ ಸಾಕು, ಆದರೆ ಪ್ರೀತಿಸಿದವಳು ಸಿಗೋದಕ್ಕೆ ಋಣ ಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ನನ್ನ ಪ್ರೀತಿಸುವಂಥ ಜೀವ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಆಸ್ ಅ ಪರ್ಸನ್ ಏನು ಲೈಫಲ್ಲಿ ಇದ್ದೀನಿ, ಯು ಆರ್ ಒನ್ ಆಫ್ ದ ರೀಸನ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಆಸ್ ಅ ಬೆಟರ್ ಪರ್ಸನ್. ಆ್ಯಂಡ್ ನನಗೊಂದು ಜೀವನದಲ್ಲಿ ಆಸೆ ಇದೆ, ತುಂಬ ಸಲ ಹೇಳಿದ್ದೀನಿ. 60 ವರ್ಷ ಆದಮೇಲೂ ಇದೇ ಥರ ಕೈ ಹಿಡ್ಕೊಂಡು ಒಂದು ಸಮುದ್ರದ ಮುಂದೆ ಕುತ್ಕೊಂಡು ಫೈನಲಿ ವಿ ಮೇಡ್ ಇಟ್ ಅನ್ನೋದು ಒಂದು ಸೆಂಟೆನ್ಸ್ ತೊಗೊಬೇಕು. ಲೈಫಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನೀವು ಜೊತೆಲಿತ್ತು ಅಂತ ಹೇಳಿದ್ರೆ ಐ ಥಿಂಕ್ ಎಲ್ಲನೂ ಲೈಕ್ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ. ಸೊ ಜೀವನ ಪೂರ್ತಿ ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆಲೇ ಇರಿ. ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನನ್ನ. ನನಗೆ ಇದು ಪ್ರಪೋಸ್ ಅನ್ನೋದಕ್ಕಿಂತ ನಾನು ಏನು ಹೇಳೋದು ಅಂದರೆ ನಂಗೆ ಗೊತ್ತಿರಲಿಲ್ಲ. ಟು ಬಿ ಫ್ರ್ಯಾಂಕ್, ಈ ವಿಡಿಯೋಲಿ ಇವರು ಈ ಥರ ಹೇಳ್ತಾರೆ ಅಂತ ಆಗಿರ್ಬೋದು. ಏನಂದರೆ ನನಗೆ ಯಾವಾಗಲೂ ಅವ್ರು ನನಗೆ ಮಾಡಿರೋ ಪ್ರಾಮಿಸ್ ಇದು, ಅದನ್ನು ಇವಾಗ ಪ್ರಪೋಸ್ ಆಗಿ ಹೇಳಿದ್ರು. ಇಲ್ಲ, ಇದು ಪ್ರಾಮಿಸು ಕಮಿಟ್ಮೆಂಟ್ ಅನ್ನೋದಕ್ಕಿಂತ ನಾನು ತಗೊಳ್ಳೋದು ದಿಸ್ ಇಸ್ ಲೈಫ್ ಅಂತ. ಆ್ಯಂಡ್ ನಿಮ್ಗಳ ಜೊತೆ ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ. ಇದು ಯಾವುದು ಪ್ಲ್ಯಾನ್ಡ್ ಅಲ್ಲ, ಏನೂ ಅಲ್ಲ. ಆ್ಯಂಡ್ ನಿಜವಾಗ್ಲೂ ನನ್ನ ಕೈ ಶಿವರ್ ಆಗ್ತಿದೆ, ಸ್ವೆಟ್ ಆಗ್ತಿದೆ. ಎಲ್ಲ ಆ್ಯಂಡ್ ಇವತ್ತು ಈ ಮೂಮೆಂಟಲ್ಲಿ ನಾವು ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀವಿ. ಬಟ್ ನಮ್ಮ ಸ್ಟಾರ್ಟಿಂಗ್ ರಿಲೇಷನ್ಶಿಪ್ಪಿಂದ ಹಿಡಿದು ಈ ಮೂಮೆಂಟ್ವರೆಗೂ ನಾವು ಇಷ್ಟು ಕೇರಿಂಗ್ ಆಗಿರ್ಬೋದು, ಇಷ್ಟು ಲವ್ವಿಂಗ್ ಆಗಿ ಈ ಒಂದು ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವುದು ಒಂದು ದಿನದ ಎಫರ್ಟ್ ಅಲ್ಲ. ಅಂದರೆ ಪ್ರಪೋಸ್ ಮಾಡಿದ್ವಿ, ನಾವು ಒಂದು ರಿಲೇಷನ್ಶಿಪ್ ಕಮಿಟ್ಮೆಂಟ್ ತೊಗೊಂಡ್ವಿ ಅನ್ನೋದಕ್ಕಿಂತ ಎವ್ರಿ ಡೇ ಆ ಒಂದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು ಇಬ್ಬರೂ ತುಂಬ ಫೈಟ್ ಮಾಡಿದ್ದೀವಿ. ಐ ಥಿಂಕ್ ಅದಕ್ಕೆ ಕಾರಣ ಏನು ಅಂದರೆ ನಮ್ಗೆ ಯಾವಾಗಲೂ ಅನ್ಸೋದು, ಎಷ್ಟೇ ಫೈಟ್ ಆದರೂ ಎಲ್ಲ ಕಪಲ್ಸ್ ಮಧ್ಯನೂ ಆಗುತ್ತೆ. ಎಷ್ಟೇ ಫೈಟ್ ಆದರೂ ಅಂದರೆ ನಮ್ಮಿಬ್ರ ಮಧ್ಯೆ ಅದು ಒಂದಿದೆ. ಅಂದರೆ ಏನೇ ಅಂದರೂ ನಾವು ನನಗೆ ನೀನೇ ಬೇಕು, ನಿನಗೆ ನಾನೇ ಬೇಕು. ಅಂದರೆ ಅದು ಏನೇ ಪ್ರಾಬ್ಲಮ್ ಇರ್ಬೋದು, ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಅದನ್ನು ಫೇಸ್ ಮಾಡೋಣ ಅನ್ನೋದು ಎವ್ರಿ ಡೇ. ಯಾವಾಗಲೂ ಅನ್ಕೋತೀವಿ ಇಬ್ರು ಬಯಲು ಬ್ರೇಕಪ್ ಅನ್ನೋದು ಬರಬಾರ್ದು. ಎಷ್ಟು ಮಾತಾಡದೆ ಒಂದಿನ 2 ದಿನ ಅಂತ ನಾವು ಮಾತಾಡದೆ ಇದ್ರೂ ಪರವಾಗಿಲ್ಲ, ಬ್ರೇಕಪ್ ಅನ್ನೋ ವರ್ಡ್ ಬರಬಾರ್ದು. ಯಾಕಂದರೆ ಅದೇನೋ ಗೊತ್ತಿಲ್ಲ, ಮೇ ಬಿ ಡಿಸೈಡ್ ಆಗಿದ್ದೀವಿ ಅನ್ಸುತ್ತೆ. ಎಷ್ಟೇ ಏನೇ ಜಗಳಗಳಾದರೂ ಲೈಫ್ಗೆ ಇವ್ರಿಗೆ ನನಗೆ ಬೇಕು, ನನಗೆ ಅವ್ರು ಬೇಕು ಅನ್ನೋದು. ಸೊ ಇದು ನಮ್ಮ ಒಂದು ರಿಲೇಷನ್ಶಿಪ್ನ ಚಿಕ್ಕ ಬಿಟ್. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.